ಸಮಯಸಾರ ಭಾಗ 9. ಸಮಯಸಾರ ಭಾಗ 9. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರ ಭಾಗ 9 ಕೇಳ್ತಾ ಇದ್ದೀರಿ. 8 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಅದನ್ನು ಕೇಳೋದ್ರಿಂದ ಏನೂ ಗೊತ್ತಾಗುವುದಿಲ್ಲ. ಪ್ರಶ್ನೆ 165. ದ್ರವ್ಯಕರ್ಮ ಅಂದರೆ ಏನು? ನೋಡಿ, ಇದನ್ನು ಸ್ವಲ್ಪ ಸೂಚನೆ ಬರ್ಕೊಂಬಿಟ್ರಿ. ಇದನ್ನು ಬರೆದು ಯಾವಾಗಲೂ ಕಂಠಪಾಠ ಮಾಡಬೇಕು. ಈ 3-4 ಪ್ರಶ್ನೆಗಳನ್ನೀಗ ಬರ್ಕೊಳ್ರಿ. ಪ್ರಶ್ನೆ ಕೇಳ್ರಿ. ಪ್ರಶ್ನೆ 165. ದ್ರವ್ಯಕರ್ಮ ಅಂದರೆ ಏನು? ಜ್ಞಾನಾವರಣೀಯ, ದರ್ಶನಾವರಣೀಯ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ, ಅಂತರಾಯ. ಇವು 8 ಕರ್ಮಗಳು. ಪ್ರಶ್ನೆ 166. ಭಾವಕರ್ಮ ಅಂದರೆ ಏನು? ಉತ್ತರ: ಕ್ರೋಧ, ಮಾನ, ಮಾಯ, ಲೋಭ. ಪ್ರಶ್ನೆ 167. ನೋಕರ್ಮ ಅಂದರೆ ಏನು? ಉತ್ತರ: ಔದಾರಿಕ, ವೈಕ್ರಿಕ, ಆಹಾರಕ. ಈ 3 ಶರೀರಗಳಿಗೆ ಯೋಗ್ಯ ಪುದ್ಗಲ ಪರಮಾಣುಗಳು. ಇವು ನೋಕರ್ಮ ಇದ್ದಾವೆ. ಪ್ರಶ್ನೆ 168. ಅಪ್ರತಿಬುದ್ಧನನ್ನು ಅಂದರೆ ಅಜ್ಞಾನಿಯನ್ನು ಹೇಗೆ ಗುರುತಿಸಲಾಗುತ್ತದೆ? ಅದರ ಚಿಹ್ನೆಗಳನ್ನು ತಿಳಿಸಿರಿ ಅನ್ನುವಂತಹ ಪ್ರಶ್ನೆಗೆ ಉತ್ತರವಾಗಿ ಈಗ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ 20, 21, 22 ಈ 3 ಗಾಥೆಗಳನ್ನು ಹೇಳುತ್ತಾರೆ. ಕೇಳಿರಿ. ಅಹಮೇದಂ ಏದಮಹಂ ಅಹಮೇದ ಸೇವಾ ಹೋಮಿ ಮಮ ಏಧಂ ಅಣ್ಣಂ ಜಂ ಪರದವ್ವಂ ಸಚಿತ್ತಾಚಿತ್ತಮಿಸ್ಸಂ ವಾ ಆಸಿ ಮಮ ಪೂವಮೇಧಂ ಏದಸ ಅಹಂಪಿ ಆಸಿ ಪೂವಂ ಹಿ ಹೋಹೀದಿ ಪುಣೋವಿ ಮಮೇದಂ ಏದಸ ಅಹಂಪಿ ಹೋಸಾಮಿ ಏಯಂತು ಅಸಂಬೋಧಂ ಆದ ವಿಯಪ್ಪ ಕರೇದಿ ಸಮ್ಮೂಢೋ ಭೂದತ್ತಂ ಜಾಣಂ ತೋಣ ಕರೇದಿ ದೂತಂ ಅಸಮ್ಮೂಢೋ. ಈಗ ಈ 20, 21, 22 ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಕೇಳಿರಿ. ಯಾವ ಪುರುಷನು ತನ್ನಿಂದ ಅನ್ಯವಾದ ಪರದ್ರವ್ಯಗಳು, ಸಚಿತ್ತ ಸ್ತ್ರೀ ಪುತ್ರಾಧಿಕ, ಅಚಿತ್ತ ಧನಧಾನ್ಯಾಧಿಕ, ಮಿಶ್ರ ಗ್ರಾಮ ನಗರಾಧಿಕ ಅವುಗಳನ್ನು ಹೀಗೆ ತಿಳಿಯುತ್ತಾನೆ. ನಾನು ಇದು ಇದ್ದೇನೆ, ಈ ದ್ರವ್ಯವು ನನ್ನದು ಇದೆ, ನಾನು ಇತರದ್ದು ಇದ್ದೇನೆ, ಇವು ನನ್ನವು ಇವೆ, ಇದು ಮೊದಲು ನನ್ನದು ಇತ್ತು, ನಾನು ಮೊದಲು ಇದರದ್ದು ಇದ್ದೆ, ಪುನಃ ಅದೇ ಪ್ರಕಾರ ಇದು ಮುಂದೆ ನನ್ನದು ಆದೀತು, ನಾನು ಭವಿಷ್ಯದಲ್ಲಿ ಇದರದ್ದು ಆಗುವೆನು. ಅಸಂಭೂತಂ ಅಂದರೆ ಈ ಪ್ರಕಾರ ಮಿಥ್ಯ, ಅಸತ್ಯ ಆತ್ಮವಿಕಲ್ಪವನ್ನು ಮಾಡುತ್ತಾನೆ, ಅವನು ಮೂರ್ಖನಿರುತ್ತಾನೆ. ಮತ್ತು ಯಾವ ಪುರುಷನು ಪರಮಾರ್ಥ ವಸ್ತು ಸ್ವರೂಪವನ್ನು ತಿಳಿದು ಈ ಪ್ರಕಾರ ಮಿಥ್ಯ ಕಲ್ಪನೆಗಳನ್ನು ಮಾಡುವುದಿಲ್ಲ, ಅವನು ಮೂರ್ಖನಿಲ್ಲ, ಜ್ಞಾನಿ ಇದ್ದಾನೆ. ಇದು ಈಗ ಈ 3 ಗಾಥೆಯ ಅರ್ಥ ಆಯಿತು ಅಲ್ಲವೇ? ಹಾಗಾದರೆ ಇನ್ನು ಮುಂದೆ ಪ್ರಶ್ನೆ 169. ಇದನ್ನು ದೃಷ್ಟಾಂತದ ಮೂಲಕ ಅಪ್ರತಿಬುದ್ಧನನ್ನು ಅಂದರೆ ಅಜ್ಞಾನಿಯನ್ನು ತಿಳಿಸಿರಿ. ಇದು ಪ್ರಶ್ನೆ. ಉತ್ತರ ನೋಡ್ರಪ್ಪ. ಹೇಗೆ ಯಾವನೋ ಒಬ್ಬ ಪುರುಷನು ಕಟ್ಟಿಗೆ ಹಾಗೂ ಬೆಂಕಿ ಇವು ಎರಡರ ಕೂಡುವಿಕೆಯನ್ನು ನೋಡಿ ಹೀಗೆ ತಪ್ಪು ಕಲ್ಪನೆ ಮಾಡುತ್ತಾನೆ. ಯಾವುದು ಬೆಂಕಿ ಇದೆ ಅದು ಕಟ್ಟಿಗೆ ಇದೆ, ಮತ್ತು ಕಟ್ಟಿಗೆ ಇದೆ ಅದು ಬೆಂಕಿ ಇದೆ. ಬೆಂಕಿಯ ಕಟ್ಟಿಗೆ ಇದೆ, ಕಟ್ಟಿಗೆಯ ಬೆಂಕಿ ಇದೆ. ಬೆಂಕಿಯದ್ದು ಮೊದಲು ಕಟ್ಟಿಗೆ ಇತ್ತು, ಕಟ್ಟಿಗೆಯದ್ದು ಮೊದಲು ಬೆಂಕಿ ಇತ್ತು. ಬೆಂಕಿಯದ್ದು ಭವಿಷ್ಯದಲ್ಲಿ ಕಟ್ಟಿಗೆಯಾಗುವುದು, ಕಟ್ಟಿಗೆಯದ್ದು ಭವಿಷ್ಯದಲ್ಲಿ ಬೆಂಕಿಯಾಗುವುದು.
ಹೀಗೆ ಕಟ್ಟಿಗೆಯಲ್ಲಿಯೇ ಬೆಂಕಿಯ ವಿಕಲ್ಪ ಮಾಡುತ್ತಾನೆ. ಅವನು ಸುಳ್ಳು ಹೇಳುವವನಿದ್ದಾನೆ. ಇದರಿಂದ ಅಪ್ರತಿಬುದ್ಧ ಅಂದರೆ ಅವನು ಅಜ್ಞಾನಿ ಇದ್ದಾನೆ ಎಂದು ಗುರುತಿಸಲಾಗುತ್ತದೆ. ಇದೇ ಪ್ರಕಾರ ದೃಷ್ಟಾಂತ ಇದೆ. ಯಾವ ಪ್ರಕಾರ ಅವನು ಯಾರು ಪರದ್ರವ್ಯದಲ್ಲಿ ಅಸತ್ಯಾರ್ಥ ಅಂದರೆ ಆತ್ಮನ ವಿಕಲ್ಪವನ್ನು ಮಾಡುತ್ತಾನೆ. ನಾನು ಈ ಪರದ್ರವ್ಯದವನಿದ್ದೇನೆ, ಇದು ಮೊದಲು ನನ್ನದಾಗಿತ್ತು, ನಾನು ಮೊದಲು ಇದರದ್ದು ಆಗಿದ್ದೆ, ಇದು ಭವಿಷ್ಯದಲ್ಲಿ ನನ್ನದು ಆಗುವುದು, ನಾನು ಭವಿಷ್ಯದಲ್ಲಿ ಇದರದ್ದು ಆಗುವೆನು. ಇಂತಹ ಅಸತ್ಯ ವಿಕಲ್ಪಗಳಿಂದ ಅಪ್ರತಿಬುದ್ಧನಿದ್ದಾನೆ ಅಂದರೆ ಅವನು ಅಜ್ಞಾನಿ ಇದ್ದಾನೆ ಎಂದು ಗುರುತಿಸಲಾಗುತ್ತದೆ. ಈಗ ಪ್ರಶ್ನೆ ಎಷ್ಟಾಗಿತ್ತಪ್ಪ? ಎಷ್ಟಾಗಿತ್ತು ಪ್ರಶ್ನೆ ನೆನ್ಪಿಟ್ರಿ? 169 ಆಗಿತ್ತಲ್ವಾ? ಹಾಂ. ಪ್ರಶ್ನೆ 170. ಪ್ರತಿಬುದ್ಧ ಅಂದರೆ ಜ್ಞಾನಿಯು ವಸ್ತು ಸ್ವರೂಪವನ್ನು ಹೇಗೆ ತಿಳಿಯುತ್ತಾನೆ? ಪ್ರಶ್ನೆ ಗೊತ್ತಾಗ್ತಿದೆಯಾ ನಿಮಗೆ? ಮೊದಲು ಎಲ್ಲದಕ್ಕಿಂತ ನೀವು ಉತ್ತರ ಕೇಳೋದಕ್ಕಿಂತ ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಕೇಳಿರಬೇಕು. ಎರಡೆರಡು ಸತಿ ಕೇಳಿದ್ರೂ ಪರವಾಗಿಲ್ಲ, ನೀವು ಉತ್ತರ ಆಮೇಲೆ ಪ್ರಶ್ನೆಯೇ ಸರಿಯಾಗಿ ತಿಳಿಯದ ಪಕ್ಷದಲ್ಲಿ ನಿಮಗೆ ಅದು ಮುಂದೆ ಹೋಗಿ ಗೊಂದಲಕ್ಕೆ ಆಗುತ್ತದೆ. ಈಗ ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ. ನಿಮಗೆ ಪ್ರತಿಬುದ್ಧ ಅಪ್ರತಿಬುದ್ಧ ಇದರ ಬಗ್ಗೆ ಹೇಳೋದು ಬೇಡ. ಇದನ್ನು ಯಾಕೆಂದರೆ 20-30 ಸತಿ ಹಿಂದಿನ ಭಾಗದಲ್ಲಿ ಹೇಳಿ ಆಗಿದೆ. ಅದನ್ನು ಪದೇ ಪದದಲ್ಲಿ ಹೇಳೋದಿಲ್ಲ. ಅರ್ಥ ಆಯಿತು? ಪ್ರಶ್ನೆ 170. ಪ್ರತಿಬುದ್ಧ ಅಂದರೆ ಜ್ಞಾನಿಯು ವಸ್ತು ಸ್ವರೂಪವನ್ನು ಹೇಗೆ ತಿಳಿಯುತ್ತಾನೆ? ಉತ್ತರ: ಬೆಂಕಿ ಇದೆ, ಅದು ಕಟ್ಟಿಗೆ ಅಲ್ಲ. ಕಟ್ಟಿಗೆ ಇದೆ, ಅದು ಬೆಂಕಿ ಅಲ್ಲ. ಬೆಂಕಿ ಇದೆ, ಅದು ಬೆಂಕಿಯೇ ಇದೆ. ಕಟ್ಟಿಗೆ ಇದೆ, ಅದು ಕಟ್ಟಿಗೆಯೇ ಇದೆ. ಬೆಂಕಿಯದು ಕಟ್ಟಿಗೆ ಇಲ್ಲ. ಕಟ್ಟಿಗೆಯದು ಬೆಂಕಿ ಇಲ್ಲ. ಬೆಂಕಿಯದು ಬೆಂಕಿ ಇದೆ. ಕಟ್ಟಿಗೆಯದು ಕಟ್ಟಿಗೆ ಇದೆ. ಬೆಂಕಿಯದು ಮೊದಲು ಕಟ್ಟಿಗೆ ಇರಲಿಲ್ಲ. ಕಟ್ಟಿಗೆಯದ್ದು ಮೊದಲು ಬೆಂಕಿ ಇರಲಿಲ್ಲ. ಬೆಂಕಿಯದ್ದು ಮೊದಲು ಬೆಂಕಿ ಇತ್ತು ಮತ್ತು ಕಟ್ಟಿಗೆಯದ್ದು ಮೊದಲು ಕಟ್ಟಿಗೆ ಇತ್ತು. ಬೆಂಕಿಯದ್ದು ಭವಿಷ್ಯದಲ್ಲಿ ಕಟ್ಟಿಗೆ ಆಗಲಾರದು. ಕಟ್ಟಿಗೆಯದ್ದು ಭವಿಷ್ಯದಲ್ಲಿ ಬೆಂಕಿ ಆಗಲಾರದು. ಭವಿಷ್ಯದಲ್ಲಿ ಬೆಂಕಿಯದ್ದು ಬೆಂಕಿಯೇ ಆಗುವುದು. ಭವಿಷ್ಯದಲ್ಲಿ ಕಟ್ಟಿಗೆಯದ್ದು ಕಟ್ಟಿಗೆಯೇ ಆಗುವುದು. ಹೀಗೆ ಯಾವನಿಗೆ ಬೆಂಕಿಯಲ್ಲಿಯೇ ನಿಜವಾದ ಬೆಂಕಿಯ ವಿಕಲ್ಪವಾಗುತ್ತದೆ ಅವನು ಪ್ರತಿಬುದ್ಧನ ಅಂದರೆ ಅದು ಪ್ರತಿಬುದ್ಧನ ಲಕ್ಷಣ ಇದೆ. ಇದೇ ಪ್ರಕಾರವಾಗಿ ನಾನು ಈ ಪರದ್ರವ್ಯದವನು ಅಲ್ಲ, ಈ ಪರದ್ರವ್ಯವು ನನ್ನ ಸ್ವರೂಪವಾಗಿಲ್ಲ, ನಾನಂತೂ ನಾನೇ ಇದ್ದೇನೆ. ಪರದ್ರವ್ಯವಿದೆ, ಅದು ಪರದ್ರವ್ಯವೇ ಇದೆ. ನನ್ನದು ಈ ಪರದ್ರವ್ಯ ಅಲ್ಲ, ನಾನು ಈ ಪರದ್ರವ್ಯದವನು ಅಲ್ಲ, ನನ್ನವನೇ ನಾನಿದ್ದೇನೆ. ಪರದ್ರವ್ಯದ್ದು ಪರದ್ರವ್ಯವಿದೆ. ಈ ಪರದ್ರವ್ಯವು ಮೊದಲು ನನ್ನದಾಗಿರಲಿಲ್ಲ. ಮೊದಲು ನಾನು ಈ ಪರದ್ರವ್ಯದವನು ಆಗಿರಲಿಲ್ಲ. ನನ್ನವನು ಮೊದಲು ನಾನೇ ಇದ್ದೆ. ಪರದ್ರವ್ಯದ್ದು ಮೊದಲು ಪರದ್ರವ್ಯವೇ ಇತ್ತು. ಈ ಪರದ್ರವ್ಯದಲ್ಲಿ ಅಂದರೆ ಈ ಪರದ್ರವ್ಯವು ಭವಿಷ್ಯದಲ್ಲಿ ನನ್ನದು ಆಗಲಾರದು. ಭವಿಷ್ಯದಲ್ಲಿ ನಾನು ಇದರದ್ದು ಆಗಲಾರೆನು. ನಾನು ಭವಿಷ್ಯದಲ್ಲಿ ನನ್ನವನೇ ಆಗುವೆನು. ಈ ಪರದ್ರವ್ಯದ್ದು ಭವಿಷ್ಯದಲ್ಲಿ ಪರದ್ರವ್ಯವಾಗುವುದು. ಹೀಗೆ ಸ್ವದ್ರವ್ಯದಲ್ಲಿಯೇ ಯಾವ ನಿಜವಾದ ಅಂದರೆ ಆತ್ಮ ವಿಕಲ್ಪ ಇರುತ್ತದೆ, ಅದೇ ಪ್ರತಿಬುದ್ಧನ ಅಂದರೆ ಜ್ಞಾನಿಯ ಲಕ್ಷಣ ಇದೆ. ಇದರಿಂದ ಜ್ಞಾನಿಯು ಗುರುತಿಸಲ್ಪಡುತ್ತಾನೆ. ಪ್ರಶ್ನೆ 171. ಇದು ಬಹಳ ವಿಸ್ತಾರ ಆಯಿತು. ನಮಗೆ ಸಂಕ್ಷಿಪ್ತದಲ್ಲಿ ಜ್ಞಾನಿಯ ಬಗ್ಗೆ ತಿಳಿಸಿರಿ. ಪ್ರಶ್ನೆ ಗೊತ್ತಾಯ್ತಪ್ಪ. ಇದು ಸ್ವಲ್ಪ ವಿಸ್ತಾರ ಆಯಿತು, ಆದರೂ ಕೂಡ ಸರಳವಾಗಿ ಇದನ್ನು ಹೇಳಿದ್ದೇನೆ. ಆದ್ದರಿಂದ ನಿಮಗೆ ಇದು ತಿಳುವಳಿಕೆಗೆ ಬರಲೇಬೇಕಾಗಿತ್ತು. ಆದರೂ ಮತ್ತೆ ಪ್ರಶ್ನೆ ಏನು ಅಂತಂದರೆ ಇದನ್ನೇ ಇನ್ನೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ರಿ. ಇರಲಿ, ಇಲ್ಲಿ ಕೇಳ್ರಿ. ಪ್ರಶ್ನೆ ಎಷ್ಟಪ್ಪ? 171. ಯಾರು ಪರದ್ರವ್ಯಗಳಲ್ಲಿ ಆತ್ಮನ ವಿಕಲ್ಪ ಮಾಡುತ್ತಾರೆ ಅವರಂತೂ ಅಜ್ಞಾನಿಯೇ ಆಗಿದ್ದಾರೆ. ಮತ್ತು ಯಾರು
ತನ್ನ ಆತ್ಮನನ್ನೇ ತಾನೆಂದು ಮನ್ನಿಸುತ್ತಾರೆ ಅವರು ಜ್ಞಾನಿ ಆಗಿದ್ದಾರೆ ಎಂಬುದನ್ನು ಬೆಂಕಿ ಮತ್ತು ಕಟ್ಟಿಗೆಯ ದೃಷ್ಟಾಂತದಿಂದ ಇಲ್ಲಿ ದೃಢಪಡಿಸಲಾಗಿದೆ. ಆ ಉದಾಹರಣೆಯಿಂದ ತಾವು ಸರಳವಾಗಿ ತಿಳಿಯಬಹುದಾಗಿದೆ. ಅರ್ಥ ಆಯ್ತಲ್ಲಪ್ಪ? ಹಾಗಿದ್ರೆ ಇನ್ನು ಪ್ರಶ್ನೆ 172. ಆತ್ಮನ ಏಕತ್ವವನ್ನು ಹೇಗೆ ತಿಳಿಯಬೇಕು? ಏನು ನಿಮ್ಮ ಪ್ರಶ್ನೆ ಗೊತ್ತಾಯಿತು? ಇನ್ನೊಂದು ಸಲ ಕೇಳಿ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 172. ಆತ್ಮನ ಏಕತ್ವವನ್ನು ಹೇಗೆ ತಿಳಿಯಬೇಕು? ಉತ್ತರ ಕೇಳ್ರಪ್ಪ. ಜಗತ್ತಿನ ಜೀವಗಳೇ, ಅನಾದಿ ಸಂಸಾರದಿಂದ ಹಿಡಿದು ಇಂದಿನವರೆಗೆ ಅನುಭವಿಸಲ್ಪಟ್ಟ ಮೋಹವನ್ನು ಈಗಲಾದರೂ ಬಿಡಿರಿ ಮತ್ತು ರಸಿಕ ಜನರಿಗೆ ರುಚಿಕರವಾದ ಉದಯ ಹೊಂದುತ್ತಿರುವ ಯಾವ ಜ್ಞಾನವಿದೆ ಅದನ್ನು ಆಸ್ವಾದನೆ ಮಾಡಿರಿ. ಏಕೆಂದರೆ ಈ ಲೋಕದಲ್ಲಿ ಆತ್ಮನು ಯಾವ ಪ್ರಕಾರದಿಂದಲೂ ಪರದ್ರವ್ಯದ ಜೊತೆಯಲ್ಲಿ ಎಂದೂ ಕೂಡ ತಾಧ್ಯಾತ್ಮ ವೃತ್ತಿಗೆ ಪ್ರಾಪ್ತವಾಗುವುದಿಲ್ಲ. ಏಕೆಂದರೆ ಆತ್ಮನು ಒಬ್ಬನೇ ಇದ್ದಾನೆ. ಅವನು ಇತರ ದ್ರವ್ಯದೊಡನೆ ಏಕತ್ವ ರೂಪ ಆಗುವುದಿಲ್ಲ. ಇದನ್ನು ಇನ್ನೊಂದು ಸ್ವಲ್ಪ ಸರಳವಾಗಿ ಭಾವಾರ್ಥದಲ್ಲಿ ಕೇಳ್ರಿ. ಆತ್ಮನು ಪರದ್ರವ್ಯದೊಡನೆ ಯಾವುದೇ ಪ್ರಕಾರದಿಂದ ಯಾವುದೇ ಸಮಯದಲ್ಲಿ ಏಕತೆಯ ಭಾವಕ್ಕೆ ಪ್ರಾಪ್ತ ಆಗುವುದಿಲ್ಲ. ಹೀಗೆ ಅನಾದಿ ಕಾಲದಿಂದ ಪರದ್ರವ್ಯದ ಕುರಿತು ಹೊಂದಿಕೊಂಡಿರುವಂತಹ ಯಾವ ಮೋಹವಿದೆ ಅದರ ಭೇದ ವಿಜ್ಞಾನವನ್ನು ತಿಳಿಸಿದ್ದಾರೆ. ಮತ್ತು ಏಕತ್ವ ರೂಪವಾದ ಈ ಮೋಹವನ್ನು ಬಿಟ್ಟುಕೊಡು. ಇದು ಏಕತ್ವ ರೂಪದಿಂದ ಕೂಡಿಕೊಂಡಿದೆ, ಅದನ್ನು ಬಿಟ್ಟುಕೊಡು ಹಾಗೂ ಜ್ಞಾನದ ಆಸ್ವಾದನೆ ಮಾಡು. ಮೋಹವು ವ್ಯರ್ಥವಾಗಿದೆ, ಅಸತ್ಯವಾಗಿದೆ, ದುಃಖಕ್ಕೆ ಕಾರಣವಾಗಿದೆ ಎಂದು ಇಲ್ಲಿ ಪ್ರೇರೇಪಿಸಿದ್ದಾರೆ ಆಚಾರ್ಯರು. ಆಯ್ತಿಲ್ಲ? ಇನ್ನು ಈಗ ಪ್ರಶ್ನೆ ಎಷ್ಟಾಗಿತ್ತು? ಯಾರಿಗಾರು ನೆನಪಿದೆ? ಹೇಳ್ರಿ, ಪ್ರಶ್ನೆ ಎಷ್ಟಾಗಿತ್ತು? ಇರಲಿ. ಈಗ ಪ್ರಶ್ನೆ 173. ಅಪ್ರತಿಬುದ್ಧ ಅಂದರೆ ಅಜ್ಞಾನಿಗೆ ಗುರುಗಳು ಏನನ್ನು ತಿಳಿಸಲು ಪ್ರಯತ್ನಿಸುತ್ತಾರೆ? ಇದು ಪ್ರಶ್ನೆ. ಈಗ ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ 23, 24, 25 ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ. ಸ್ವಲ್ಪ ಗಮನ ಇಟ್ಟು ಕೇಳಿರಿ. ಅಣ್ಣಾಣ ಮೋಹಿದ ಮದಿ ಮಜ್ಜಮಿಣಂ ಬಣದಿ ಪೊಗ್ಗಲಂ ಧವ್ವಂ ಬದ್ಧಂ ಚ ತಹ ಜೀವೋ ಬಹುಭಾವ ಸಂಜುತ್ತೋ ಸವ್ವಾಣು ನಾಣದಿಟ್ಟೋ ಜೀವೋ ವೋಗಲಕ್ಕಣೋ ನಿಚ್ಚಂ ಕಹ ಸೋ ಪುಗ್ಗಲಧವ್ವಿ ಭೂದೋ ಜಂ ಬಣಸಿ ಮಜ್ಜಮಿಣಂ ಜದಿ ಸೋ ಪುಗ್ಗಲಧವ್ವಿ ಭೂದೋ ಜೀವತ್ತ ಮಾಗದಂ ಇದರಂ ತೋ ಸತ್ತೋ ಉತ್ತುಂ ಜೇ ಮಜ್ಜಮಿಣಂ ಪೊಗ್ಗಲ ದವ್ವಂ. ಈಗ ಈ ಗಾಥೆಗಳ ಅರ್ಥವನ್ನು ಕೇಳಿರಿ. ಅಜ್ಞಾನದಿಂದ ಯಾರ ಬುದ್ಧಿ ಮೋಹಿತವಾಗಿದೆ ಅಂಥ ಜೀವನು ಹೀಗೆ ಹೇಳುತ್ತಾನೆ, ಇದು ಶರೀರಾದಿ ಬದ್ಧ ದ್ರವ್ಯ, ಧನಧಾನ್ಯಾದಿ ಅಬದ್ಧ ಪರದ್ರವ್ಯ ನನ್ನವು ಇವೆ. ಆ ಜೀವನು ಮೋಹ ರಾಗ ದ್ವೇಷಾದಿ ಭಾವಗಳಿಂದ ಸಹಿತ ಇದ್ದಾನೆ. ಆಚಾರ್ಯರು ಹೇಳುತ್ತಾರೆ, ಯಾವ ಜೀವನು ಸರ್ವಜ್ಞರ ಜ್ಞಾನದಲ್ಲಿ ನೋಡಲ್ಪಟ್ಟ ನಿತ್ಯ ಉಪಯೋಗ ಲಕ್ಷಣದಿಂದ ಸಹಿತವಾದ ಜೀವವು ಅದು ಪುದ್ಗಲ ದ್ರವ್ಯ ರೂಪ ಹೇಗೆ ಆಗುತ್ತದೆ? ಯಾವ ರೀತಿಯಾಗಿ ನೀನು ಹೇಳುತ್ತಿರುವೆ ಈ ರೀತಿ ಪುದ್ಗಲ ದ್ರವ್ಯವು ನನ್ನದಿದೆ ಎಂದು? ಒಂದು ವೇಳೆ ಜೀವದ್ರವ್ಯವು ಪುದ್ಗಲ ದ್ರವ್ಯ ರೂಪವಾಗಿ ಹೋದರೆ ಮತ್ತು ಪುದ್ಗಲ ದ್ರವ್ಯವು ಜೀವತ್ವವನ್ನು ಹೊಂದಿದರೆ ಅದನ್ನು ನೀನು ಹೇಳಬಹುದು. ಏನೆಂದರೆ ಈ ಪುದ್ಗಲ ದ್ರವ್ಯವು ನನ್ನದಿದೆ ಎಂದು. ಆದರೆ ಹೀಗೆ ಎಂದೂ ಆಗಲಾರದು.
ಪ್ರಶ್ನೆ 174. ಅಜ್ಞಾನಿ ಜೀವನು ಪುದ್ಗಲ ದ್ರವ್ಯವನ್ನು ಏನೆಂದು ತಿಳಿಯುತ್ತಾನೆ? ಉತ್ತರ: ಪುದ್ಗಲವನ್ನು ನನ್ನದೆಂದು ತಿಳಿದುಕೊಂಡು ಅನುಭವಿಸುತ್ತಾನೆ. ಪ್ರಶ್ನೆ 175. ಅವ ಹಾಗೆ ಏಕೆ ಮಾಡುತ್ತಿದ್ದಾನೆ? ಉತ್ತರ: ಅವನ ನಿಜವಾದ ಸ್ವಭಾವವು ಮೋಹ ಅಂಧಕಾರದಿಂದ ಮುಚ್ಚಿ ಹೋಗಿದೆ. ಪ್ರಶ್ನೆ 176. ಇಲ್ಲಿ ಅವನಿಗೆ ಯಾವ ಜ್ಞಾನದ ಅಭಾವ ಇದೆ? ಉತ್ತರ: ಅವನಿಗೆ ಭೇದ ಜ್ಞಾನದ ಅಭಾವ ಇದೆ. ತನ್ನ ಮತ್ತು ಪರವಸ್ತುಗಳ ಭೇದ ಅವನು ತಿಳಿಯುವುದಿಲ್ಲ. ಪ್ರಶ್ನೆ 177. ಪರದ್ರವ್ಯದ ಭಾವಗಳು ಅವನಲ್ಲಿ ಈ ಗೊಂದಲ ಹೇಗೆ ಮೂಡಿಸಿದವು? ಉತ್ತರ: ಸ್ಫಟಿಕಮಣಿ ನಿಜವಾಗಿ ಸ್ವಚ್ಛ ಇರುತ್ತದೆ, ಆದರೆ ಅದರ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಅನೇಕ ಬಣ್ಣದ ಮಣಿಗಳನ್ನು ಇಟ್ಟರೆ ಅವು ಎಲ್ಲವುಗಳ ಬಣ್ಣಗಳು ಸ್ಫಟಿಕಮಣಿಯಲ್ಲಿ ಕಾಣಲಾರಂಭಿಸುತ್ತವೆ. ನಿಜವಾದ ಶುದ್ಧ ಸ್ವಚ್ಛ ಬಿಳಿ ಸ್ಫಟಿಕಮಣಿ ಕೂಡ ಅನ್ಯ ವಿಚಿತ್ರ ವಿಭಿನ್ನ ರೀತಿ ಕಾಣಲು ಆರಂಭಿಸುತ್ತದೆ ಅಲ್ಲವೇ? ಅದೇ ರೀತಿ ನೀವು ಇಲ್ಲಿ ತಿಳಿಯಬೇಕು. ಪ್ರಶ್ನೆ 178. ಸ್ಫಟಿಕಮಣಿ ಮತ್ತು ಅನ್ಯಮಣಿಗಳು ಪುದ್ಗಲನೇ ಇವೆ, ಆದರೆ ಆತ್ಮ ಪುದ್ಗಲ ಅಲ್ಲವಲ್ಲ. ಆದ್ದರಿಂದ ಮೇಲಿನ ಉದಾಹರಣೆ ಹೇಗೆ ಸರಿಹೊಂದುವುದು? ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ, ಯಾಕೆಂದರೆ ಈ ಪ್ರಶ್ನೆ ಬಹಳ ಗಂಭೀರ, ಬಹಳ ಮಹತ್ವಪೂರ್ಣ, ಅಷ್ಟೇ ಗಂಭೀರ ಇರೋದ್ರಿಂದ ಈ ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 178. ಸ್ಫಟಿಕಮಣಿ ಮತ್ತು ಅನ್ಯಮಣಿಗಳು ಅವು ಪುದ್ಗಲನೇ ಇವೆ, ಆದರೆ ನಮ್ಮ ಆತ್ಮ ಪುದ್ಗಲ ಅಲ್ಲವಲ್ಲ. ಹಾಗಿದ್ರೆ ಅದು ಪುದ್ಗಲದ ಜೊತೆಗೆ ಯಾಕೆ ಕೆಲಸ ಮಾಡ್ತಾ ಇದೆ? ಇದು ಪ್ರಶ್ನೆ. ಉತ್ತರ: ಹಾಗೆ ಇಲ್ಲ. ಆತ್ಮನಲ್ಲಿ ಅನಾದಿ ಕಾಲದಿಂದ ಪುದ್ಗಲ ಕರ್ಮಗಳ ಮಿಶ್ರಣ ಇದೆ. ಆದ್ದರಿಂದ ಹಿಂದೆ ಕೊಟ್ಟಂಥ ಉದಾಹರಣೆ ಸರಿಯಾಗಿಯೇ ಇದೆ. ಅರ್ಥ ಆಯ್ತಲ್ಲಪ್ಪ? ನಿಮಗೆ ಅರ್ಥ ಆಗಿಲ್ಲ ಅಂದರೆ ಹಿಂದಿನ 177 ಪ್ರಶ್ನೆಯ ಉತ್ತರ ಇದೆಯಲ್ಲ, ಅದನ್ನು 2, 3, 4, 5, 10 ಸತಿ ಕೇಳಿ ಅದನ್ನು ನೀವು ಈಗಲೇ ಅರ್ಥ ಮಾಡಿಕೊಳ್ಳಲೇಬೇಕು. ಇಲ್ಲಾಂದರೆ ಸಮಯ ಸಾರದ ಮುಂದಿನ ಯಾವ ವಿಷಯ ಕೂಡ ನಿಮಗೆ ಅರ್ಥ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ನಾನು ಖಚಿತವಾಗಿ ಹೇಳ್ತಾಯಿದ್ದೀನಿ ನಿಮಗೆ. ಈಗ ಇನ್ನೊಂದು ಸಲ ಹೇಳಬೇಕಾಗ್ತದೆ ನಿಮ್ಗೇನಾರ ಬೇಡಲ್ಲ, ಅದನ್ನು ಹಿಂದೆ ಹೋಗಿ ಕೇಳ್ಕೊಳ್ರಿ. 2 ಅಲ್ಲ, 10 ಅಲ್ಲ, 20 ಅಲ್ಲ, ಎಷ್ಟು ಸತಿನಾರು ಕೇಳಿ ಅದನ್ನು ನೀವು ನಿಮ್ಮ ಬುದ್ಧಿ ಒಳಗಡೆ ಅದು ಬರಲೇಬೇಕು. ಬಂದಿಲ್ಲ ಅಂದರೆ ಸಮಯ ಸಾರದ ಇನ್ನು ಮುಂದಿನ ಯಾವ ವಿಷಯ ಕೂಡ ನಿಮಗೆ ತಿಳುವಳಿಕೆಗೆ ಬರೋದಿಲ್ಲ. ಅದು ನಾನೇನು ಮಾಡೋಕ್ಕಾಗಲ್ಲ. ಆಯ್ತಪ್ಪ? ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 179. ನೀರು ಉಪ್ಪಾಗುತ್ತದೆ, ಉಪ್ಪು ನೀರಾಗುತ್ತದೆ. ಅದೇ ರೀತಿ ಆತ್ಮ ಮತ್ತು ಪುದ್ಗಲದಲ್ಲಿ ಆಗಬಹುದು ಅಲ್ಲವೇ? ಉತ್ತರ: ಇಲ್ಲ. ಅನಾದಿಯಿಂದ ಈವರೆಗೆ ಜೀವನು ಪುದ್ಗಲದೊಂದಿಗಿದ್ದರೂ ಕೂಡ ತನ್ನ ಒಂದೇ ಒಂದು ಪ್ರದೇಶವೂ ಕೂಡ ಪುದ್ಗಲ ರೂಪ ಆಗಿಲ್ಲ. ಆತ್ಮನು ಆತ್ಮನೇ ಇದ್ದಾನೆ, ಪುದ್ಗಲವೇ ಇದೆ. ಎರಡೂ ಜೊತೆಯಲ್ಲೇ ಇರ್ತದೆ. ನೀವು ಹೇಳೋದು ಸತ್ಯ ಇದೆ. ಆದರೂ ಕೂಡ ಆತ್ಮನೇ ಇದ್ದಾನೆ, ಪುದ್ಗಲನೇ ಇದೆ. ಅವು ಎರಡು ಜೊತೆಯಲ್ಲಿ ಬೆರೆತಿರುವುದರಿಂದ ಈ ರೀತಿ ವಿಚಿತ್ರವಾಗಿ ವರ್ತನೆ ನಿಮಗೆ ಅದು ಕಂಡು ಬರ್ತದೆ. ಆದರೆ ನಿಜವಾಗಿಯೂ ಹಾಗೆ ಇಲ್ಲ. ಅನಂತ ಕಾಲದಿಂದ ಜೀವ ಪುದ್ಗಲದ ಜೊತೆಯಲ್ಲೇ ಇದೆ, ಸತ್ಯ ಇದೆ. ಯಾವತ್ತೂ ಒಂದು ಸಮಯ ಕೂಡ ಪುದ್ಗಲ ದ್ರವ್ಯಗಳನ್ನು ಅದು ಬಿಟ್ಟಿಲ್ಲ. ಆದರೂ ಕೂಡ ಅದರ ಯಾವುದೇ ಒಂದು ಪ್ರದೇಶ ಕೂಡ ಇದುವರೆಗೆ ಪುದ್ಗಲವಾಗಿ ಪರಿವರ್ತನೆ ಆಗಿಲ್ಲ. ಪುದ್ಗಲನೇ ಇದೆ, ಜೀವನೇ ಇದೆ. ಇದನ್ನು ಹೇಗಾದರೂ ಮಾಡಿ ಒಂದು ಸ್ವಲ್ಪ ನೀವು ತಿಳ್ಕೊಳ್ಳೇಬೇಕೀಗ. ಇದು ನಿಮ್ಗೆ ಅನಿವಾರ್ಯನೇ ಇದೆ, ನೀವು ತಿಳಿಲೇಬೇಕು ಇದನ್ನು. ಇರಲಿ, ಈಗ ಸಮಯ ಆಗ್ತದೆ. ನಾಳೆ ಬರ್ರಿ, ಸಮಯಕ್ಕೆ ಸರಿಯಾಗಿ ಬಂದುಬಿಡ್ರಿ ನಾಳೆ.